ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 62. ಕೋಣೆಯಿಂದ ಹೊರಬಂದವನು ಹೋಗೋಣ ಎಂದು ದಿಶಾ ಹತ್ತಿರ ಕೇಳಿದಾಗ, ಕಾರ್ ಬೇಡ, ನಡ್ಕೊಂಡು ಹೋಗೋಣ ಎಂದಳು ದಿಶಾ. ವಾದ ಮಾಡುವುದಕ್ಕಿಂತ ಅವಳು ಹೇಳಿದ ಹಾಗೆ ಕೇಳುವುದು ಒಳ್ಳೆಯದು ಎಂದನಿಸಿತು ಅವನಿಗೆ. ಇಬ್ಬರು ಜೊತೆಯಲ್ಲಿಯೇ ಹೆಜ್ಜೆ ಹಾಕಿದರು. ಅವಳ ಫೇವರೆಟ್ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಕೊಡಿಸಿದವನು ಎಲ್ಲೋ ನೋಡುತ್ತಾ ನಿಂತರೆ ಅವನನ್ನೇ ದಿಟ್ಟಿಸುತ್ತಾ ಐಸ್ ಕ್ರೀಮ್ ತಿಂದು ಮುಗಿಸಿದಳು ದಿಶಾ. ಆಯ್ತಲ್ವಾ, ಹೋಗೋಣವಾ ಎಂದವನು ಹೇಳಿದಾಗ ಸರಿ ಎಂದು ಜೊತೆಯಲ್ಲಿ ಹೆಜ್ಜೆ ಹಾಕಿದವಳು. ಸ್ವೀಟ್ ಹಾರ್ಟ್, ಅಲ್ಲ, ಐ ಆಮ್ ಸಾರಿ ಚೇತು, ನಿಂಗೆ ಗೊತ್ತಿರುವ ಹಾಗೆ ಚಿಕ್ಕ ವಯಸ್ಸಿನಿಂದಲೂ ನಿನ್ನನ್ನು ಪ್ರಾಣ ಅಂದ್ಕೊಂಡು ಬೆಳೆದವಳು ನಾನು ಬೆಳೆದಂತೆ ನಿನ್ನ ಮೇಲಿರುವ ಪ್ರೀತಿನೂ ಬೆಳೆಯುತ್ತಾ ಹೋಯಿತು. ನೀನು ನನ್ನನ್ನು ಯಾವತ್ತೂ ಪ್ರೀತಿಸೋದೇ ಇಲ್ಲ ಅಂತ ಗೊತ್ತಿದ್ರು ನಾನು ನಿನ್ನನ್ನು ಪ್ರೀತಿಸ್ತಾನೇ ಇದ್ದೆ. ಈಗ ನಿಂಗೆ ಮದುವೆ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ, ನನಗೆ ಇನ್ನೊಂದು ಅವಕಾಶ ಸಿಗಬಹುದು ಅಂದ್ಕೊಂಡೆ. ಆದರೆ ಈಗ ನನಗೆ ಅರ್ಥ ಆಯಿತು, ನೀವಿಬ್ಬರು ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀರಾ. ಆದರೂ ಅದನ್ನಿನ್ನೂ ಹೇಳಿಕೊಳ್ಳಿಲ್ಲ. ಅವಳ ಬಾಯಿಂದ ನಿನ್ನ ಮೇಲಿರೋ ಪ್ರೀತಿನ ಹೇಳಿಸಲು ನಾನು ನಿಂಗೆ ಸಹಾಯ ಮಾಡ್ತೀನಿ. ಆದರೆ ಪ್ಲೀಸ್ ನನ್ನನ್ನು ನಿನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀಯಾ ಎಂದು ಕಣ್ಣೀರು ಸುರಿಸಿದಾಗ ಅವಳ ನಾಟಕವನ್ನು ನಿಜವೆಂದು ನಂಬಿದ ಚೇತು, ಥ್ಯಾಂಕ್ ಯು ಸೋ ಮಚ್ ದಿಶಾ, ಖಂಡಿತ ನೀನು ನನ್ನ ಗುಡ್ ಫ್ರೆಂಡ್ ಎಂದನು. ಹಾಗೇ ಇಬ್ಬರು ಜೊತೆಯಲ್ಲಿ ಖುಷಿಯಾಗಿ ನಗು ನಗುತ್ತಾ ಬರುತ್ತಿರುವ ದೃಶ್ಯವನ್ನು ಕಂಡವಳು ತಪ್ಪು ತಿಳಿದುಕೊಂಡಳು. ಅಮ್ಮ ಅಮ್ಮ ಎಂದು ಸರಿತಾರವರನ್ನು ಅರಸುತ್ತಾ ಬಂದಳು ಸಾಕ್ಷಿ. ಅಡುಗೆ ಕೆಲಸದಲ್ಲಿದ್ದವರು ಏನೇ ಎಂದಾಗ, ಅವತ್ತು ಅರ್ಧಕ್ಕೆ ನಿಲ್ಲಿಸಿದ ಅನುಅತ್ತೆಯ ಕಥೆಯನ್ನು ಮುಂದುವರಿಸು ಪ್ಲೀಸ್ ಎಂದಳು ಸಾಕ್ಷಿ. ಆಗಲ್ಲ, ಮೊದಲು ಅಡಿಗೆ ಮಾಡಬೇಕು, ನಾನು ಸಹಾಯ ಮಾಡ್ತೀನಿ ಎಂದವಳು ತರಕಾರಿಯನ್ನು ಕಟ್ ಮಾಡಿಕೊಟ್ಟಳು. ನಾನಾಗಿ ನಾನೇ ಸಹಾಯ ಮಾಡುವೆಂದು ಕೇಳಿದಾಗಲೆಲ್ಲ ಜಾಗ ಖಾಲಿ ಮಾಡ್ತಿದ್ದೆ. ಈಗ ನಾನು ಹೇಳದೇ ಇದ್ದರೂ ನನಗೆ ಸಹಾಯ ಮಾಡ್ತಿದ್ಯಾ ಅಂದರೆ ನೀನು ನಮ್ಮ ಸಾಕ್ಷಿ ಹೌದಾ ಅಲ್ವಾ ಅಂತ ಅನುಮಾನ ಬರ್ತಿದೆ ನನಗೆ. ಯಾವುದೇ ಅನುಮಾನ ಬೇಡ, ನಾನೇ ನಿನ್ನ ಮುದ್ದಿನ ಮಗಳು ಸಾಕ್ಷಿ. ನೀನು ಮೊನ್ನೆ ಕತೆ ಹೇಳಿದ ನಂತರ ಆಮೇಲೆ ಏನಾಗಿರ್ಬಹುದಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಯಿತು. ಪರವಾಗಿಲ್ಲ ಪುಟ್ಟ, ಅದು ಮೊದಲೇ ಕೆಟ್ಟಿರೋ ತಲೆ, ಇದಕ್ಕಿಂತ ಹೆಚ್ಚು ಕೆಡಲ್ಲ ಬಿಡು ಎಂದವಳ ಕಾಲೆಳೆದಾಗ, ಅಮ್ಮ ದಿಸ್ ಇಸ್ ಟೂ ಮಚ್ ಎಂದಳು. ಅಮ್ಮ ಪ್ಲೀಸ್ ಪ್ಲೀಸ್ ಎಂದು ಗೋಗರೆದಾಗ, ಸರಿ ಎಲ್ಲರದ್ದು ಊಟ ಆದಮೇಲೆ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಮಾ ಎಂದು ಅವರ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಓಡಿದಳು. ಸ್ವಲ್ಪ ಸಮಯದ ಬಳಿಕ ಅವರ ಕೋಣೆಗೆ ಬಂದು, ಈಗ ಹೇಳು, ನಾನು ಎಲ್ಲಿಯ ತನಕ ಹೇಳಿದ್ದೆ? ಅದೇ ಅಮ್ಮ, ಅನು ಮತ್ತು ಶಿವಾನಂದ್ರವರ ಕೋಳಿ ಜಗಳ, ಆಮೇಲೆ ನೀವು ಬಳ್ಳಾರಿಗೆ ವಾಪಸ್ ಹೋಗಿದ್ದು. ಏನೇ ಅನು ಶಿವಾನಂದ್ ಅಂತ ಹೆಸರು ಹೇಳ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು. ಅಮ್ಮ, ನಿನ್ನ ಕತೆ ಹೇಳ್ತಾ ಇದ್ರೆ ನನಗೊಂದು ಮೂವಿ ನೋಡಿದ ಹಾಗೆ ಅನಿಸಿತು. ಅವರಿಬ್ಬರು ಹೀರೋ ಹೀರೋಯಿನ್ ಥರ, ಅದಕ್ಕೆ ಹಾಗಂದೆ. ಸಾರಿ ಎಂದಳು ಎರಡು ಕಿವಿಗಳನ್ನು ಹಿಡಿಯುತ್ತಾ. ಸರಿ ಸರಿ. ಮುಂದೆ ಏನಾಯಿತು ಅಂದರೆ, ನಾನು ಅಣ್ಣನ ಜೊತೆ ಬಳ್ಳಾರಿಗೆ ಹೋದೆ. ಚಿಕ್ಕಪ್ಪ ನಮಗೆ ಮೋಸ ಮಾಡಿದ ತಪ್ಪಿಗೆ ಜೈಲು ಸೇರಿದರೆ ಚಿಕ್ಕಮ್ಮ ಹಾಗೂ ಅವರ ಮಗಳು ನಮ್ಮ ಮನೆಯಲ್ಲೇ ಇದ್ದರು. ಅಣ್ಣನಿಗೆ ಅವರು ನಮ್ಮ ಜೊತೆ ನಮ್ಮ ಮನೆಯಲ್ಲಿರುವುದು ಇಷ್ಟ ಇರಲಿಲ್ಲ. ಆದರೆ ಚಿಕ್ಕಪ್ಪ ಮಾಡಿದ ತಪ್ಪಿಗೆ ಚಿಕ್ಕಮ್ಮನಿಗೆ ಯಾಕೆ ಶಿಕ್ಷೆ ಎಂದು ನಾನು ಕೇಳಿದಾಗ, ಅವತ್ತು ನಮ್ಮನ್ನು ಚಿಕ್ಕಪ್ಪ ಈ ಮನೆಯಿಂದ ಹೊರಗೆ ಹಾಕಿದಾಗ ಇವರು ನೋಡ್ತಾ ನಿಂತಿದ್ರಲ್ವ, ಆಗ ನಮಗೆ ನಮ್ಮವರು ಅನಿಸಿಕೊಂಡವರು ಯಾರೂ ಇರಲಿಲ್ಲ ಎಂದವನು ಹೇಳಿದಾಗ ನನ್ನ ಬಳಿ ಉತ್ತರವಿರಲಿಲ್ಲ. ಆದರೂ ಹೇಗೋ ಅವನನ್ನು ಮಣಿಸುವಲ್ಲಿ ಯಶಸ್ವಿಯಾದೆ. ಅಪ್ಪ ಅಂದು ಕೃಷಿ ಮಾಡುತ್ತಿದ್ದ ಭೂಮಿಯಲ್ಲಿ ಅಣ್ಣ ಕೃಷಿ ಮಾಡತೊಡಗಿದ. ನಮ್ಮ ಜೀವನ ಚೆನ್ನಾಗಿ ಸಾಗುತ್ತಿತ್ತು. ನಮ್ಮ ಕಾಲದಲ್ಲಿ ಹೆಣ್ಮಕ್ಕಳನ್ನು PUC ತನಕ ಓದಿಸಿರುವುದೇ ದೊಡ್ಡ ವಿಷಯ. 18 ವಯಸ್ಸು ಆದ ಕೂಡಲೇ ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಿಸ್ತಿದ್ರು. ನನಗೂ ಗಂಡು ಹುಡುಕೋ ಪ್ರಯತ್ನ ಮಾಡ್ತಿದ್ದ ಅಣ್ಣ. ಆದರೆ ಬಂದ ಗಂಡಿನ ಕಡೆಯವರೆಲ್ಲರೂ ಮೊದಲು ಒಪ್ಪಿಗೆ ತಿಳಿಸಿ ನಂತರ ಮದುವೆಗೆ ಇಷ್ಟವಿಲ್ಲ ಎಂದು ತಿಳಿಸುತ್ತಿದ್ದರು. 1 ವರ್ಷಗಳ ಕಾಲ
ಹೀಗೆ ನಡೆಯುತ್ತಲಿತ್ತು. ಆಮೇಲೊಂದಿನ ಇದೆಲ್ಲ ಚಿಕ್ಕಮ್ಮನ ಕೆಲಸ ಎಂದು ನಮಗೆ ಮನವರಿಕೆ ಆಯಿತು. ನನ್ನ ಮದುವೆಗೆ ಹಣ ಖರ್ಚು ಮಾಡಿದರೆ ಮುಂದೆ ಅವರ ಮಗಳಿಗೆ ಮದುವೆ ಮಾಡಲು ಹಣ ಎಲ್ಲಿದೆ ಎಂದು ಅವರೇ ತಮ್ಮ ಬಾಯಲ್ಲಿ ಹೇಳಿದಾಗ ಅಣ್ಣ ಅವತ್ತವರನ್ನು ಮನೆಯಲ್ಲಿರುವುದು ಬೇಡವೆಂದರೂ ನನ್ನ ಒತ್ತಾಯಕ್ಕೆ ಮನೆಯಲ್ಲಿರಿಸಿಕೊಂಡು ತಪ್ಪು ಮಾಡಿದೆ ಎಂದು ನನಗರ್ಥ ಆಯಿತು. ಅಷ್ಟಕ್ಕೂ ಅವರು ತಮ್ಮ ಗಂಡ ಜೈಲಿನಿಂದ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು. ಅಲ್ಲಿ ತನಕ ನಮ್ಮ ಪ್ರತಿ ಹೆಜ್ಜೆಗಳ ಕುರಿತು ತಿಳಿಯಲು ನಮ್ಮ ಜೊತೆ ನಮ್ಮ ಮನೆಯಲ್ಲಿದ್ದರು. ಅಣ್ಣ ಅವರನ್ನು ಮನೆಯಿಂದ ಹೊರಗೆ ಹಾಕಿದ. ನನಗೆ ಮದುವೆ ಮುರಿದು ಹೋಯಿತು ಎಂದು ಬೇಸರವಾಗಿರಲಿಲ್ಲ. ಯಾಕೆಂದರೆ ನನ್ನ ಮನಸ್ಸು ನನ್ನ ಬಳಿ ಇರಲಿಲ್ಲ. ನಾನು ಒಬ್ಬರನ್ನು ಪ್ರೀತಿಸ್ತಿದ್ದೆ. ಆದರೆ ಆ ವಿಷಯವನ್ನು ಯಾರ ಬಳಿಯೂ ಹೇಳುವ ಧೈರ್ಯ ನನಗಿರಲಿಲ್ಲ. ಆದರೂ ಜೊತೆಗಿದ್ದು ಮೋಸ ಮಾಡಿದ್ರಲ್ವ ಚಿಕ್ಕಮ್ಮ, ಅದೇ ತುಂಬ ನೋವಾಗಿತ್ತು. ಅನುವಿಗೂ ಗಂಡು ಹುಡುಕುತ್ತಿದ್ದಾರೆ ಎಂಬ ಸುದ್ದಿ ತಿಳಿಯಿತು. ಶಿವಾನಂದ್ರವರು ಅನುವನ್ನು ತುಂಬ ಪ್ರೀತಿಸ್ತಿದ್ರು. ಅವತ್ತು ನಾವು ಬಳ್ಳಾರಿಗೆ ಬಂದ ಮೇಲೆ ಶಿವಾನಂದ್ರವರು ವಿದೇಶಕ್ಕೆ ಹೋದರು. ಅಲ್ಲಿ 1 ವರ್ಷ ಕಂಪನಿಯೊಂದರಲ್ಲಿ ಕೆಲಸ ಮಾಡಿ ನಂತರ ಮೈಸೂರಿನಲ್ಲಿ ಒಂದು ಕಂಪನಿ ತೆರೆಯಬೇಕು. ಆ ಮೂಲಕ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಬಹುದು, ಸ್ವಲ್ಪ ಮಟ್ಟಿಗಾದರೂ ಬಡತನ ದೂರವಾಗಬಹುದು ಎಂಬ ಉದ್ದೇಶದಿಂದ. ಅನುವಿಗೆ ಗಂಡು ಹುಡುಕುತ್ತಿರುವ ವಿಷಯ ತಿಳಿದಾಗ ನನಗೆ ಆತಂಕವಾಯಿತು. ಶಿವಾನಂದ್ರವರು ಅವಳಿಗೆ ತಕ್ಕ ಜೋಡಿ ಎಂದನಿಸದೇ ಇರಲಿಲ್ಲ. ಅದೇ ವೇಳೆಗೆ ನನ್ನನ್ನು ತಮ್ಮ ಸೊಸೆ ಮಾಡಬೇಕು ಎಂದು ನಿನ್ನ ತಾತ ಮತ್ತು ಅಜ್ಜಿ ಬಂದರು. ನಮಗೆ ಆಸರೆ ನೀಡಿದವರು ಅವರೇ ತಾನೇ. ಅವರ ಮನೆಗೆ ಸೊಸೆಯಾಗಿ ಹೋಗುವುದಕ್ಕಿಂತ ಬೇರೆ ಭಾಗ್ಯ ಬೇಕೆ? ಅಣ್ಣ ಸಂತೋಷದಿಂದ ಒಪ್ಪಿಕೊಂಡ. ನಾನು ಖುಷಿಯಾಗಿದ್ದೆ. ಯಾಕೆಂದರೆ ನಾನು ಪ್ರೀತಿಸಿದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚಂದ್ರು ಅವರು. ಅನುವಿಗೆ ಗಂಡು ಹುಡುಕ ವಿಷಯ ಗೊತ್ತಾದ ತಕ್ಷಣ ಶಿವಾನಂದ್ರವರು ತಮ್ಮ ಕುಟುಂಬ ಸಮೇತ ಮನೆಗೆ ಬಂದು ಅನುವನ್ನು ಕೇಳಿದಾಗ ಮಾವನವರು ಒಪ್ಪಿಕೊಂಡರು. ಕೋಳಿ ಜಗಳವಾಡುತ್ತಾ ಅನುವಿಗೂ ಅವರ ಮೇಲೆ ಪ್ರೀತಿಯಾಗಿತ್ತು. ಆದರೆ ಆ ದಿನ ಒಂದು ತಮಾಷೆ ನಡೆದಿತ್ತು. ಏನ್ರಿ, ಅವತ್ತು ಒಳ್ಳೆ ಪೋಲಿ ಥರ ಇದ್ದವರು ಇವತ್ತು ಅಮೂಲ್ ಬೇಬಿ ಥರ ಕಾಣ್ತಾ ಇದ್ದೀರಾ ಎಂದು ತನಗೆ ತೋಚಿದ್ದನ್ನು ಶಿವಾನಂದ್ರವರ ಬಳಿ ಹೇಳಿದಳು. ಆದರೆ ಅವರು ಶಿವಾನಂದ್ರವರಾಗಿರಲಿಲ್ಲ, ಅವರ ತಮ್ಮ ಸದಾನಂದ್ರವರಾಗಿದ್ದರು. ಅದಕ್ಕೆ ನಾನಿರೋದೇ ಹೀಗೆ. ನಾನು ಶಿವು ಅಲ್ಲ, ಸದಾನಂದ. ನಾವಿಬ್ಬರು ಅವಳಿ ಸಹೋದರರು ಎಂದಾಗ ಅನು ಪೆಚ್ಚಾಗಿ ಹೋದಳು. ಸದಾನಂದ್ರವರು ಮಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಿದ್ರು. ಅವರು ಶಾಂತಿಯವರನ್ನು ಪ್ರೀತಿಸ್ತಿದ್ರು. ಮನೆಯಲ್ಲಿ ಎಲ್ಲರ ಒಪ್ಪಿಗೆ ಪಡೆದಿದ್ರು. ನಮ್ಮ ಮದುವೆ ದಿನ ಅನು ಹಾಗೂ ಶಿವಾನಂದ್ರವರು ಮತ್ತು ಶಾಂತಿ ಸದಾನಂದ್ರವರ ಮದುವೆ ಒಂದೇ ಮಂಟಪದಲ್ಲಿ ನಡೆಯಿತು. ವಾವ್, ಕೊನೆಗೂ ಮದುವೆ ಆದರೂ ಅಲ್ವಾ ಎಂದು ಸಾಕ್ಷಿ ಕೇಳಿದಾಗ ಹೌದು ಎಂಬಂತೆ ತಲೆ ಆಡಿಸಿದರು ಸರಿತಾರವರು. ಆದರೂ ಅಮ್ಮ, ನೀನು ಅಪ್ಪನನ್ನು ಪ್ರೀತಿಸಿ ಮದುವೆಯಾಗಿದೆಯಾ ಅಂದರೆ ನಂಬೋಕ್ಕಾಗ್ತಿಲ್ಲ. ನಿಜ ಹೇಳಿದೆ ಕಣೆ, ನಾನವರನ್ನು ಚಿಕ್ಕ ವಯಸ್ಸಲ್ಲೇ ಇಷ್ಟಪಡ್ತಿದ್ದೆ. ಅದು ಯಾವಾಗ ಪ್ರೀತಿ ಆಯಿತೋ ಗೊತ್ತಿಲ್ಲ. ಸಾಕ್ಷಿ ಏನೋ ಯೋಚಿಸುತ್ತಾ ಆಮೇಲೆ ಏನಾಯಿತು ಎಂದು ಪ್ರಶ್ನಿಸಿದಾಗ, ಕತೆ ಸಾಕು, ಇನ್ನು ಹೋಗಿ ಓದ್ಕೊ, ನಿನಗೆ ಎಕ್ಸಾಮ್ ಹತ್ತಿರ ಬಂತು, ನೆನಪಿರಲಿ ಎಂದಾಗ ಸರಿ ಎಂದು ಸಪ್ಪೆ ಮೋರೆ ಹಾಕಿ ಹೋದಳು ಸಾಕ್ಷಿ. ಮುಂದುವರಿಯುವುದು